ಇವಾಗ ಅದೇನೆಲ್ಲ ನಮ್ಮ ಮಾತುಕತೆ ಆಡಕ್ಕೆ ಬರ್ತಾರಂತೆ. ನಮ್ಮ ಸೀರೆ ಕೊಡ್ಸಿರೋವೆಲ್ಲನ ಇಸ್ಕೋಬೇಕು. ಎಲ್ಲ 40-45 ಸಾವಿರ ರೂಪಾಯಿ ಸೀರೆ ಕೊಡ್ಸಿದೀವಲ್ಲ ಅವನ್ನೆಲ್ಲ ಇಸ್ಕೊಂತೀನಿ. ಇರ್ಲಿ ನಮ್ಮ ಮನೆಯಾಗ ಇರ್ತಾವೆ, ಎಲ್ಲ ಇಸ್ಕೊಂಡು ಇಕ್ಕೊಂತೀನಿ. ಅವ್ರಿಗೆ ಮಾತ್ರ ನಾವು ಖರ್ಚು ಕೊಡ್ಬೇಕಂತೆ, ಅವ್ರು ಮಾತ್ರ ನಮ್ಗೇನು ಕೊಡಲ್ವಂತೆ. ನೋಡಿ ಹೆಂಗೈತೆ ಇದು. ಏನಮ್ಮ ಪ್ರೀತಿ, ಎಲ್ಗೆ ಹೋಗ್ತಾ ಇದೀಯಾ? ಈ ರಂಗಜ್ಜಿ ಯಾಕೆ ಕರೀತು, ಬಂದಿದ್ದೆ. ಅದೇ ಬೆಣ್ಣೆ ಐತಂತೆ, ತುಪ್ಪ ತಗೊಂತೀನಮ್ಮ ಅಂತು. ಸರಿ ಆಯ್ತು ಕೊಡಜ್ಜಿ ಅಂತಂದೆ. ನಮ್ಮ ಹುಡುಗರು ಉಮ್ತಾವೆ, ಅದಕ್ಕೆ ಸ್ವಲ್ಪ ತಗೊಂಬನ ಅಂತ ಅವತ್ತು ಹೇಳಿದ್ದೆ. ಅದಕ್ಕೆ ಕರೀತಾ, ಕಾಸ್ತಿನ ಕಣಮ್ಮ ತಗೊಂಡು ಹೋಗು ಅಂತ. ಅದಕ್ಕೆ ಕೇಳ್ಕೊಳೋನಂತ ಬಂದಿದ್ದೆ ಕಣ ಭಾಗ್ಯಕಯ್ಯ. ಅಲ್ಲ, ಮದುವೆ ಕ್ಯಾನ್ಸಲ್ ಆತಂತಲ್ಲಮ್ಮ ನಿಮ್ಮ ಹುಡುಗಂದು? ಕ್ಯಾನ್ಸಲ್ ಆಯ್ತು. ಏನು ಮಾಡ್ತೀಯ, ಕ್ಯಾನ್ಸಲ್ ಆಯ್ತಮ್ಮ. ಏನು ಮಾಡೋದು? ನಮ್ಮ ಅಕ್ಕ ಇದ್ಲಲ್ಲೆಲ್ಲನ? ಅಲ್ಲಿ ಕುಕ್ಕಾಣೈತಮ್ಮ. ಅವರು ಯಾವುದೋ ಒಂದು ಹೊಸ ಕಟ್ಟಾಕ್ತಾರಲ್ಲ, ಅಲ್ಲಿ ಏನು ಚಮ್ಮಂಗೆ ಹಾಕ್ಯಂಡವ್ರಲ್ಲಮ್ಮ ನಿಮ್ಮ ಅಕ್ಕರು, ಅಲ್ಲಿ ಕುಕ್ಕಾಣೈತೆ ನೋಡು. ಹೋಗ್ತೀನಿ ತಡಿ, ನಮ್ಮ ಅಕ್ಕ ಇಂತಾಗೆ ಆತ ಮಾತಾಡಬೇಕಾಗಿತ್ತು. ಸುಮ್ಮನೆ ಓಟನ ಇಲ್ಲದೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಹೋಗಿ ದೊಡ್ಡಮ್ಮಂಗಾಗಿ ದೊಡ್ಡ ಮಾತಾಡಿ ಆಯಿತು. ಅದೇನೋ ಸಣ್ಣ ಪುಟ್ಟದ ಕಂತ ಹೋಗಿದ್ದು. ಅದು ದೊಡ್ಡದಾಗ ಆತು ಕಣ ಭಾಗ್ಯಕಾಯ. ಅದಕ್ಕೆ ಮದುವೆ ಕ್ಯಾನ್ಸಲ್ ಮಾಡಿರು. ನಾನು ಪೋಸ್ಟ್ ಆಫೀಸಿಂದ ಬಂದ, ದುಡ್ಡು ಬಂದಿತ್ತು 10 ತಿಂಗಳದು. ಬಿಡಿಸೋಣಂತೂ ಬಂದಿದ್ನ ಬಾಕಿ ತೆಗ್ದಿಲ್ಲ. ಅದಕ್ಕೆ ನಾನು ಕೂತ್ಕೊಂಡಿದ್ದೆ. ಯಾಕತ್ತು ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಅನ್ಕೊಂಡು. ಅಯ್ಯೋ ಸಣ್ಣವೇ, ದೊಡ್ಡ ಮಾತುಗಳು ಒಂದು ಇಲ್ಲ ಕಣ ಭಾಗ್ಯಕಾಯ. ಬರೀ ಸಣ್ಣ ಪುಟ್ಟವಕ್ಕೆ ಯಾತ್ಯಾಪ ಹೇಳ್ಬಾರ್ದು ಬಿಡು. ಹಂಗೆ ಮತ್ತೆ ಒಂದೊಂದು ತಡಿ ಬೋಲ್ ಇದಾಗುತ್ತೆ. ಸಣ್ಣ ಮಾತುಗಳೇ ಕಣಮ್ಮ ದೊಡ್ಡ ಮಾತುಗಳಾಗೋದು. ನಾವು ಹಂಗೆ ಅನ್ಕೊಂತೀವಿ, ಬಿಡು ಇವೇನು ಸಣ್ಣ ಮಾತುಗಳು ಅಂತ, ಆದರೆ ಅವೇ ದೊಡ್ಡ ಮಾತುಗಳಾಗೋದು. ಹೆಂಗ ಒಪ್ಸ್ ಮಾಡಿಸ್ತಿದ್ವಿ ನಮ್ಮ ಹುಡುಗನ. ತಿರ್ಗಾ ಸುಮ್ಮನೆ ಹೋಗ್ಬೇಕಾ ಅವರು? ಹೋಗ್ದಲೇನೆ ನಿನ್ನ ಮಕ್ಳಿಗೆ ಮದುವೆ ಮಾಡು ನೋಡೋಣ ನೀನು, ಹಿಂಗೆ ಅಂತ ಬೈಕ್ ಬಂದಂಗೆ ಮಾತಾಡ್ತಾರಲ್ಲ ಋತು ಅಂತನು. ಹೇಳು, ಇತ್ತೀಚೆಗೆ ಅದು ಯಾಕಂಗೆ ಕಲ್ತವಳ ಏನೋ? ಮೊದಲು ಋತು ಅಲ್ಲ ಕಣಮ್ಮ, ಇವಳು ಹೊಸ ಋತು. ಮೊದಲು ಬಂದ್ರೆ ಬಗೆಕಾಯ ಸೆನಕೈದಿಯೇ ಬಗೆಂಟಿ ಅಂತ ಹೇಳಿ ಮಾತಾಡ್ಸಳಮ್ಮ. ಇವಾಗ ಮಾತಾಡ್ಸಲ್ಲ. ನೋಯ್ಯೋ ಯಪ್ಪ, ಇವಾಗ ಮಾತಾಡ್ಸಲ್ಲಮ್ಮ. ಮೊದ್ಲಿನ ಋತುನೇ ಬೇರೆ, ಈಗಿನ ಋತುನೂ ಬೇರೆ. ಹಂಗೆ ಎಲ್ಲ ಸೆನಕ್ಕೆ ಕೂಡ್ದಂಗೆ ಎಲ್ಲ ಸಾವುಕಾರ ಆದಂಗೆ ಬಡವರು ಅಂತಾರನ್ನೆಲ್ಲ ಮಾರಿತಾರ ಕಣಮ್ಮ. ಏನು ಇರೋದೋಗಲ್ಲ ಇಲ್ಲದೋಗಲ್ಲ ಹೇಳ್ ಬಗೆಕಾಯ. ಏನು ಸಾವುಕಾರಕ್ಕೆ ಐತೆ ಎಂಬುದು ಯಾರು ನೋಡಲ್ಲ. ಸಾವುಕಾರಕ್ಕೆ ಇದ್ರೆ ನಮ್ಮ ದುಡ್ಡು ಕಾಸು ನಾವು ಬಜ್ಜಿಕೊಂಡು ನೋಡ್ಬೇಕು. ಒಬ್ರಿಗೆ ದೌಲತ್ ತೋರಿಸಿರಿ ಏನು ಬರಂಗೈತೆ. ಮಕ್ಕಳಿಂದಾಗಿ ಆತ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅದೇ ಒಟ್ಟುನು ಅದೇನೋ ಎಲ್ಲ ಕೇಳೋಕೆ ಬರ್ತೀವಿ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ನಮ್ಮ ಅಕ್ಕ ಇಂತಾಗೆ ಹೇಳೋಣ ಅಂತ ಬಂದೆ. ಅದೇನಂತೇಳಿ ನೋಡೋಣ ಅಂತ. ಅಯ್ಯೋ ನಿಮ್ಮ ಲೋಸ್ ಮ್ಯಾಚ್ ಚಂದಕ್ಕೆ ಬೈತಂತ ಹೇಳು. ಋತಮ್ಮನ ಸರಿಯ ಬೈತಂತ. ನಿಮ್ಮ ಅಮ್ಮನ ಮಾತು ಕಟ್ಕೊಂಡು ಏನೇನೋ ಮಾತಾಡ್ತೀಯೇನೆ ನೀನು ಅಂತೇಳಿ ಸರಿಯ ಬೈತಂತ. ಅವ್ರಿಗಾಲೇನೆ ಒಟ್ಟು ಜಂಬ ಬಂದೈತೆ ಬಾ. ಯಾರು ಬೈದ್ರು ಅಷ್ಟೇ ಕಣ ಬಗ್ಗಿಕಾಯ, ಜಾಸ್ತಿ ಜಂಬ ಬಂದ್ಬಿಟ್ಟೈತೆ. ನಮ್ಮ ಅಕ್ಕ ಏನೇನು ಹೇಳಲಿಲ್ಲ ಪಾಪ. ಅವಳ ಮೇಲೆ ಇಲ್ಲ ಸಲ್ಲದೆಲ್ಲ ಆರೋಪ ಹೊರಿಸ್ತಾರೆ. ಒಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರಿಗೆ ಏನು ಖುಷಿ ಏನಪ್ಪ. ನನಗೆ ಆವಾಗಲೇ ಈಗ ಇಂಥ ಸಣ್ಣ ಪುಟ್ಟ ಮಾತುಗಳೇ ಕಣ ಬಗ್ಗೆಕಾಯಿ ಭಾಳ ಮನ್ಸಿಗೆ ನೋವು ಮಾಡಿಬಿಟ್ಟಿದ್ದು. ಇನ್ನು ನಮ್ಮ ಹುಡುಗ ಆಗಲ್ಲ ಅಂದಿದ್ರೆ ನೀನು ಆಗ್ಬೇಕು ಅಂತೇಳಿ ನಾನಂದು ಟಾಟಾ ಹಿಡ್ದು ನಾನೇನಂದೆ, ಏನೋ ಇವ್ರು ದೊಡ್ಡವ್ರು ಹೇಳಕ್ಕೆ ಬಂದವ್ರೆ ಅವ್ನು ಬೇಡ ಅಂದಿರ್ಬೋದು ಬಿಡು, ನೋಡೋಣ ಇವತ್ತೊಂದು ದಿನ ನೋಡ್ಕೊಂಡು ಇವತ್ತು ಬೈನಾಗಾಗ್ಲಿ ಅವಳು ಹೇಳೋಣ ಅಂತ ನಾನಿದ್ದೆ. ನಾನು ನಮ್ಮ ಹುಡುಗಿಗೆ ಹೇಳ್ತಿದ್ದೆ, ಪಾಪ ನೀನು ಆಗಲಿಲ್ಲ ಅಂದ್ರೆ ನಾನು ಇರೋದೇ ಇಲ್ಲ ಅಂತ ಒಂದು ಮಾತು ಹೇಳ್ಬಿಡ್ತಿದ್ದೆ ಕಣ ಬಗ್ಗೆಕಾಯ. ಹಂಗೆ ಹೇಳಿದ್ರೆ ಅವ್ನು ಆಗಾನು. ನಮ್ಮಮ್ಮ ಯಾಕೆ ಮನ್ಸಿಗೆ ಬೇಜಾರು ಮಾಡ್ಬೇಕು ಅಂತ ಆಗಿ ಆಗಾನು. ಅವ್ರು ಅಂದ್ರೆ ಅಂತ ಮಾತಾಡಬಾರ್ದಾಯ್ತು. ಸುಮ್ಮನೆ ಹೋಗ್ಬಿಟ್ಟ ನಾನು ಇವಾಗ ಬಿಡು ಒಂದಿಟ್ಟು ಸಿಟ್ಟು ಯಾಕೆ, ಆಮೇಲೆ ಮಾತಾಡೋಣ ಅಂತ ನಾನು ನಮ್ಮ ಹುಡುಗನ ತಗೊಂಡು ಮಾತಾಡೋಕೆ ಹೋಗಲಿಲ್ಲ, ಅವ್ರು ತಗೊಂಡು ಮಾತಾಡೋಕೆ ಹೋಗಲಿಲ್ಲ. ಇನ್ನು ಅಡುಗೆ ಮಾಡಿರಲಿಲ್ಲ, ಟೈಮ್ ಆಯಿತು. ಅದಕ್ಕೆ ಅಡುಗೆ ಮಾಡೋಣ ಅಂತ ನಾನು ಅಡುಗೆ ಮನೆಯಾಗೆ ಬಂದಿದ್ದೀನಿ. ಆ ತಾಯಿ ಮಗಳಿಬ್ರು ಬಂದು ಏನು ಅನ್ಬೇಕು, ಇದಕ್ಕೆಲ್ಲ ಕಾರಣ ನಿಮ್ಮ ಅಕ್ಕನೇ ಕಣೆ. ನಿನ್ನ ಮಕ್ಳು ಮದುವೆ ಮಾಡಿ ನೋಡೋಣ ಅಂತ ಚಾಲೆಂಜ್ ಮಾಡೋಗೇಳ ಅವ್ರು. ಸಾಗಣಿ ಬಾಸಕ್ಕೆ ಬಂದವಳೇನ, ಹುಲ್ಲೇನೋ ಹಾಕಕ್ಕೆ ಬಂದವಳ ಇವನು. ನಮ್ಮ ಅಕ್ಕ ವಯಸ್ಸಿಗೆ ಹುಲ್ಲು ಹಾಕಕ್ಕೆ ಬಂದಿರಬೇಕು. ನಾನು ಮಾಡಮ್ಮ ಒಂದು ಹೊಸನಾದ್ರೂ ಕಟ್ಕೊಂಡು ಮನೆ ಪುರ್ತು ಕಾಲು ಅದು ಮಾಡ್ಕೊಂತಾರೆ. ಅವ್ರು ಹೆಂಗೆ ಅವ್ರ ಜೀವನ ಅವ್ರು ಮಾಡ್ತಾರಮ್ಮ. ಸುಮ್ಮನೆ ಒಬ್ರ ಬಗ್ಗೆ ಮಾತಾಡಬಾರ್ದು. ಅಲ್ಲ ಐತೆ ನೋಡು. ಪ್ರೇಮಮ್ಮ ಬಾರಮ್ಮ, ನಿಮ್ಮ ತಂಗಿ ಬಂದೈತೆ. ಯಾಕ ಬಾರ ಇಲ್ಲಿ, ಏನೋ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದೆ. ಪ್ರೀತಿ ಯಾಕೆ ಇಲ್ಲಿಗೆ ಬಂದೆ? ನಾನು ಹಸಿ ಮೈ ತೊಳಿತಿದ್ದೆ. ಆತು ಮೈ ತೊಳೆದಾತ್ಲ ಕಟ್ಟಾಕಿ ಆ ಗೋನಿಗೆ ತಗೆಲ್ಲ ತೊಳೆದೆ ಕಣಮ್ಮ. ಒಟ್ಟು ಮಳೆ ಬಂದಿದ್ದು ಕತ್ಕೊಟ್ಟು ಕಿಸಿ ಎಂಬುದು ಪೈಪ್ನ ನೀರು ಹಿಡ್ದು ಎಲ್ಲ ತೊಳೆದೆ. ಬಾ ಯಾಕೆ ಬಂದಿದ್ದೆ? ಯಾತ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದಿದ್ದು. ನಮ್ಮ ನಡಿ ಮಂತಕ್ಕೆ ಹೋಗಾನ. ಬಿಡಾಕತ್ತ ಮಂತಕ್ಕಿನ್ನೇನು ಬೈತಂತೆ ನಂಗಾದ್ರೆ ಅತ್ತೆ ಅವ್ರದ್ದು ಸರಿಯಾಗಿ ಬೈದ್ಬಿಟ್ಟೈತೆ. ಬೈತಂತೆ. ಅಲ್ಲ ಕಣೆ, ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನೀನು ಹಿಂಗೆ ಮಾತಾಡ್ತೀಯಲ್ಲ, ಅವಳು ಹೇಳಿದ್ದೇನ ನೋಡಿದ್ರೆ ಮಾಡಿದ್ರೆ ಮಾತ್ರ ಮಾತಾಡಬೇಕು. ಸುಮ್ಮನೆ ಅವಳ ಬಗ್ಗೆ ಹಂಗೆಲ್ಲ ಮಾತಾಡಬೇಡ್ರಿ ಅಂತ ಬೈತಂತೆ. ಅಚ್ಚಿ ಉಸಿರು ಬಿಡ್ಲಿಲ್ವಂತ. ಇಲ್ಲ ಕಣಜ್ಜಿ ಅವರೇ ಕಾರಣ. ಮಾತಾಡ್ಕೊಡ್ದು ನೋಡಿ ನೀನು ಹೇಳಿರ್ತೀನಿ ಅಂತ ಬೈತಂತೆ. ಸುಂಪದ್ದು ನೋಡಿ ಅಂತ ಆಸೆನ ಕಳ್ಳೆವೆ ಎಷ್ಟು ಚೆನ್ನಾಗಿ ಕಾಮ್ತಾವಮ್ಮ ಅಲ್ಲಿ. ಬೋಲ್ ಚೆನ್ನಾಗಿ ಬಿಟ್ಟವಮ್ಮ ಇಲ್ಲಿ. ಯಾಕ ನಾನು ಅಲ್ಲೆಲ್ಲ ಒಂದು ಸೊಸಿನ ಕಿತ್ಕೊಂಬಂದು ನಿಕ್ಕಿದ್ದೆ, ಎಂತ ಚೆನ್ನಾಗಿ ಬಿಟ್ಟವಲ್ಲೇ.
ಬೋಲ್ ಚೆನ್ನಾಗಿ ಬಿಟ್ಟವೆ. ಹೂವ ಎಂತ ಚೆನ್ನಾಗಿ ಕಳ್ಳೆವೆ. ಹಿಂಗೆ ಇಕ್ಕೊಂಡ್ರೆ ರಾಸ ಗಿಡದಾಗ ಚೆನ್ನಾಗಿ ಕಾಮ್ತವೆ. ಮನೆಗೆ ಬಾಕ್ಲಿಗ ಪೂಜೆಗ ಇಂಥವಕ್ಕೆಲ್ಲ ಇಕ್ಕೆ ಮಕ್ಕೋತ ಚೆನ್ನಾಗಿದಾವಮ್ಮ. ಬಸಂಕ ಪದ್ದನ್ ಗಿಡ ಒಂದು ಹಾಕ್ಯಂಡ್ರೆ ಚೆನ್ನಾಗಿರ್ತೈತೆ. ಕಲರು ಚೆನ್ನಾಗಿ ಕಾಮ್ತಾವೆ. ಎಷ್ಟು ಚೆನ್ನಾಗಿ ಕಾಮ್ತಾವೆ ನೋಡು. ಎಂತ ಚೆನ್ನಾಗಿದಾವ ತಾಯಿ. ನಾನೊಂದು ಸೋಸಿನ ಇವಾಗ ಸೋಸಿ ಇದ್ರೇನೆ ನನ್ಗೊಂದು ಕೊಡು ಪ್ರೇಮಮ್ಮ ಯಾವಾಗ ನಾನು. ಮಸ್ತಾಗಿದ್ದಾವೆಳ ಮಳೆಲ್ಲ ಮಸ್ತಾಗಿ ಹುಟ್ಟೇವೆ. ಒಂದು ಕಿತ್ ಕೊಡ್ತೀನಿ ತಾಣೋಗಿ ಇಕ್ ಮಂತೇಳು. ಚೆನ್ನಾಗಿದಾವ ಅದಕ್ಕಾಗಿನ ನನಗೆ ನೋಡಿ ಭಾಳ ಇಷ್ಟ ಆಯ್ತು. ಅಲ್ಲ ಇವಾಗ ಏನೋ ಅವರು ಮಾತಾಡಕ್ಕೆ ಬರ್ತಾರಂತೆ. ಮದುವೆ ಕ್ಯಾನ್ಸಲ್ ಆಗಿರೋದಕ್ಕೆ ನಾವೆಲ್ಲನ ತಯಾರಿ ಮಾಡ್ಕೊಂಡಿದ್ವಿ, ನಾವೆಲ್ಲ ತಂದಿಕ್ಕೊಂಡಿದ್ವಿ. ನಮ್ಗೆ ಇವತ್ತು ಲಾಸ್ ಐತೆ, ನೀವು ಮದುವೆ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೊಂದಿಟ್ಟು ಹಣ ಕೊಟ್ಕೊಡ್ಬೇಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ರೇಷ್ಮೆ ಸೀರೆಗಳೆಲ್ಲ ಇಸ್ಕಮ್ಮನ ಅಂತ ಅವತ್ತೇನು ಕರ್ಕೊಂಡೋಗ್ರಿ ಹೇಳ್ತೀನಿ. ಸರಿಯಾಗಿ ಮಾತಾಡೋದು ನಮ್ಮ ಅತ್ತೇನೆ ಕರ್ಕೊಂಡೋಗಿ ಇಸ್ಕ ಬಿಡಬೇಡ. 40-50 ರೂಪಾಯಿ 50 ರೂಪಾಯಿ ರೇಷ್ಮೆ ಸೀರೆಗಳು ತಗೊಂಡವ್ರಲ್ಲ. ಇವ್ರಿಗೆ ನಂಗೆ ಕೊಡ್ಸವ್ರಿ ಸ್ಯಾನೆ ರೇಟ್ ಅವ್ರವ ಅವ್ರಿಗೆ ಕೊಟ್ಟು ಬಿಡ್ರಿ. ನೀವು ತಗೊಳ್ರಿ. ನಿಮ್ಮ ಸೀರೆಗಳ ಏನು ಕೊಡಿಸಿದ್ರಿ ಆ ಋತುಗಾಗ್ಲೇಳು. ಆ ಋತುನು ಹಂಗೆ ನೋಡು 15-20 ರೂಪಾಯಿ ರೇಷ್ಮೆ ಸೀರೆ ತಗೊಂಡ್ಲು. ಕೊಡಿಸ್ತಾರೆ ಅಂತ. ಹೆಂಗೆ ಎಲ್ಲ ತಗೊಂಡು ಎಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು. ನೋಡಮ್ಮ ಟೇಟ್ ರೇಟ್ನ ಸೀರೆಗಳೆಲ್ಲ ಕೊಡ್ಸಿವ್ರಿ. ಎಲ್ಲ ಇದು ಮಾಡ್ಕೊಂಡ್ಬ ಯಾಕಮ್ಮ ಹಿಂಗೆ ಮಾಡ್ಕೋಬೇಕು ಓಟು ಇವರೆಲ್ಲನ. ಅದಕ್ಕೆ ಹೆಂಗೋ ಬ್ಲೌಸನ್ನು ಹೊಲ್ಸಿವ್ರು. ಇರ್ತಾ ಮನೆಯಾಗಿ. ಹೆಂಗ ನಿಮ್ಮ ಅಮ್ಮನಿಗಾದ್ರೂ ಆಗ್ತವೆ ಇರಲಿ. ನಾಳೆ ದಿನ ಏನಾನ ಕೆಲಸ ಕಾರ್ಯ ಅಂದಾಗ ನಾವಾದ್ರೂ ಹುಡ್ಕೊಂಬಕ್ಕಾಗುತ್ತೆ ಬ್ಲೌಸ್ ಆದರೆ. ಇಲ್ಲ ಅಂತಂದ್ರೆ ನಾಳೆ ದಿನ ನಿನ್ನ ಮಗಳಿಗಾದ್ರೂ ಆಗ್ತವೆ. ಇಸ್ಕೊಬತ್ತೀನಿ ರೇಷ್ಮೆ ಸೀರೆಗಳು ಬಿಡಲ್ಲ. ಯಾಕ ಅಷ್ಟೊಂದು ರೇಟ್ ಅವಳು ಕೊಡಿಸ್ತಾವು ಬೇಡ ನನಗೆ. ಅವ್ರು ನಾವು ಕೊಡಿಸ್ತಾವೆ ಅವ್ರು ಇಕ್ಕೆಂಬಂಗಿಲ್ಲ. ಅವ್ರು ತಕ್ಕ ಬಿಡ್ಲಾಳು. ನಮಗೆ ಕೊಟ್ಟು ಬಿಡ್ಲಾಳು. ರೇಷ್ಮೆ ಸೀರೆ ಬಿಳೆ ಸೀರೆ ಅವೆಲ್ಲ ತಂದಿರವೆ ಏನಿದ್ದಾವೆ ಅವ್ನು ಕೊಟ್ಟು ಬಿಡ್ಲಾಳು. ನಾಳೆ ದಿನ ಇನ್ನೊಬ್ರಿಗೆ ಬರುತ್ತೆ ಬಿಡು. ಏನು ಹೆಂಗ ಆಗುತ್ತೆ. ಅವ್ರಿಗೆ ಯಾಕೆ ಬಿಡಬೇಕು ಅಷ್ಟಿಷ್ಟೊಂದು ರೇಟ್ ಏನು ರೇಷ್ಮೆ ಸೀರೆ ಕೊಟ್ಟು ದುಡ್ಡಾದರೂ ತಗೊಂಬರ್ಬೋದು. ರೇಷ್ಮೆ ಸೀರೆ ಕೊಟ್ಟು ದುಡ್ಡುಗಳಾದರೂ ಕೊಡ್ತಾರೆ ಅಷ್ಟೇ. ಹಂಗೆ ಮಾಡ್ತೀನಿ ಹೋಗಿ. ಏನು ಹೊಸವಲ್ಲ ಯಾರಿಗಾನ ಆಗ್ತಾವ ಅವೇನು. ನಿನ್ನ ಮಗಳಾದರೂ ಇಟ್ಕೋಬೋದು. ಯಾರನ್ನ ಸಣ್ಕಿರ ಅಂತ ನೋಡಿಲ್ಲ. ನಾನಾದರೂ ಬ್ಲೌಸ್ ಆದರೂ ಬಿಚ್ಚಿ ಎಲ್ಲ ವರ್ಕ್ ಮಾಡಿಸಿರೋವು ಸೆನ್ಸೆನೆ ರೇಟ್ ಕೊಟ್ಟು 5,000 ರೂಪಾಯಿ ಒಂದೊಂದು ಬ್ಲೌಸ್ ಹೊಲ್ಸಿರೋದು ಯಾಕೆ ಬಿಡಬೇಕು. ಅವನ್ನೆಲ್ಲ ನಾವು ವಾಪಸ್ ಇಸ್ಕೊಂತೀವಿ ಬರ್ತಾರಂತೆ. ಯಾತ ದುಡ್ಡು ಕೊಡ್ಬೇಕಂತೆ ನಾವು. ನೋಡಮ್ಮ ಹೆಂಗೈತೆ. ಕಟ್ಕೊಡಲ್ಲ. ನಾವು ಯಾಕೆ ಕಟ್ಕೊಡೋಣ ಅನ್ರಿ. ಯಾಕೆ ಕಟ್ಕೊಡ್ತಾರಮ್ಮ. ಯಾಕೆ ಕಟ್ಕೊಡಲ್ಲ ಅಂತಂದ್ರಿ. ನಮ್ಮಿಂದಲೇ ಮದುವೆ ಕ್ಯಾನ್ಸಲ್ ಆಗಿರೋದು. ನನ್ನ ಮಗಳೇನು ಆಗ್ತೀನಿ ಅಂತಾಳೆ. ನಿನ್ನ ಮಗ ಆಗಲ್ಲ ಅಂತ ಇದ್ದಾನಲ್ಲ. ಅದಕ್ಕೆ ನೀವೇ ಕಟ್ಕೊಂಡು ಕೊಡ್ರಿ ಅಂತ. ಇನ್ನೇನು ಮಾಡಕಾತ 1 ಲಕ್ಷ ಬಿಸಾಕನ ಅಂತ ಇದೀವತ್ತು ನಾನು ನಮ್ಮಯ್ಯಪ್ಪ ಹಂಗೆಲ್ಲ ಮಾತಾಡ್ತು ಹೇಳಿರಂತೆ. ನಮ್ಮಯ್ಯಪ್ಪ ಕುಟ್ಟೆ ಬತ್ತೀವಿ ಇವತ್ತು. ಅದೇನು ಮಾತಾಡೋಣ ಅಂತ ಪ್ರವೀಣನು ಸಣ್ಣ ಹೇಳಿರಂತೆ. ಪ್ರವೀಣನು ಹರ್ಷಣ್ಣ ಅದಕ್ಕೆ ಬೋತ್ತಾರೆ. ಬಂದಮೇಲೆ ಮಾತಾಡ್ತೀವಿ. ಸುಮ್ಮನೆ ನೀವೇನು ಕೊಟ್ಟಿದ್ರೆ ಅದನ್ನು ನೀವು ಇಸ್ಕೊಬಿಡ್ರಿ. ಅವ್ರೇನು ಕೊಟ್ಟವ್ರು ಅವ್ರು ಅದನ್ನ ಇಸ್ಕೊಂಬ್ಲೇಳು. ಸುಮ್ಮನೆ ತರವಲ್ದವಕ್ಕೆಲ್ಲನ ಏನೇನೋ ತಿಳ್ಕೊಂಡು ಸಣ್ಣ ಪುಟ್ಟವಕ್ಕೆ ನೋಡಮ್ಮ ಅಂತ ಕೆಲಸ ಮಾಡ್ಕೊಳಂಗಾತು. ಸಣ್ಣದೇ ದೊಡ್ಡದಾದಂಗೆ ಆಯ್ತು. ಹಂಗೆ ಮಾಡಲಿಲ್ಲ ಅಂದ್ರೆ ಯಾವ್ದು ಆಗ್ತಿರ್ಲಿಲ್ಲಮ್ಮ. ನಮ್ಮ ಹುಡುಗಿ ಹಂಗೆ ಸುಮ್ಕಿದ್ದವನ್ನೆಲ್ಲ ಮರ್ತಿದ್ದವನ ಹಂಗಮ್ಮಂಗಿದ್ರೆ ಆವಾಗಲೇ ಆಗಲ್ಲಂಬನವನು. ಇವಳ ಪೋಟ ಇವನ ಜೊತೆ ತಕೊಂಡಿರೋ ಪೋಟ ಎಲ್ಲ ಇದಾವಂತೆ ಅಂತ ಅಂದ್ರೂ ಬಿಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದ. ಅದೇನು ತಿಳ್ಕೊಂಡವನ ಇವ ಮನ್ಸಿಗೆ ಗೊತ್ತಿಲ್ಲ. ಅವನೇನೋ ಕಂಡು ಬಿಟ್ಟವ್. ನಾನು ಸುಮ್ಮನೆ ಹಂಗಲ್ಲ ಕಣ್ತಲೇನೆ ಅವನು ಹಂಗೆಲ್ಲ ನಮ್ಮ ಮಗ ಮುಂಚ್ಕಮ್ಮ ಅಂತಾನಲ್ಲ ಆಗಲ್ಲ ಅಂಬಲ್ಲ ಅಂತಾನಲ್ಲ. ಬಿಡ ಮತ್ತೆ ಇದೇವರೇ ಪಾರು ಮಾಡ್ದೆ ಹೆಂಗ ಇನ್ನೇನು ಮಾಡೋಕ್ಕಾಗುತ್ತತ್ತ. ನಾವೇ ಕ್ಯಾನ್ಸಲ್ ಮಾಡ್ಸಿರೋದಕ್ಕೆ 1 ಲಕ್ಷ ಕೊಡ್ಬೇಕಂತೆ ಅಂತೇಳಿ ಯಾರೋ ಹೇಳಿರು. ನೋಡೋಣ ಬಂದು ಕುಕಾಮ್ಲಿ ಮಾತಾಡ್ತೀನಿ. ನಾವು ಎಲ್ಲ ಕೇಳಿಸ್ಕೊಂತೀವಿ. ನಮಗೆಲ್ಲ ಏನೇನು ಬರಬೇಕು ಅದನ್ನೆಲ್ಲ ನಾವು ಕೇಳಿಸ್ಕೊಂತೀವಿ. ಇಸ್ಕೊಂಡೆಲ್ಲ ನಮಗೂ ಗೊತ್ತೈತಿ ಏನು ಮಾಡಬೇಕು ಅಂತ. ಸುಮ್ಮನಿರೋರು ಸವಾಸನೇ ಬೇಡ. ಹೆಂಗೋ ಅಂತ ಹಂಗಾಗಿದ್ದೆ ಒಳ್ಳೇದಾಯ್ತು. ಸುಮ್ಮನಿರಮ್ಮ ಪ್ರೀತಿ. ಸುಮ್ಮನೆ ಏನಮ್ಮ ಮಾಡ್ಕೊಂಡು ಹಿಂಗೆ ಆಗೈತೆ ಅಂದ್ರೆ ತಿರ್ಗಿ ಆಮೇಲೆ ಕೊನೆ ತಕ ಅದೇ ಅಲ್ಲೇವರೆಗೂ ಯಾರು ಒಟ್ಟು ತಲೆ ಕೆಡಿಸ್ಕೊಂತಾರೆ. ಅಕ್ಕ ನೀನು ಸರಿಯಾಗಿ ಹೇಳ್ದೆ. ಅಂದರೆ ಅವ್ರ ಹತ್ರ ತಲೆ ಕೆಡಿಸ್ಕೊಂಬಕ್ಕೆ ಆಗ್ತಾಯಿಲ್ಲ. ಭಾಳ ಕಷ್ಟ ಆಗ್ಬಿಡೋದು. ಮಾತಾಡ್ರಿ ಇಬ್ರು. ನಾನು ಅಲ್ಲಿ ಸೋಸಿದಾವೆ ನೋಡ್ತೀನಿ ಬಸಪ್ಪದ್ದವು ಅಲ್ಲಿ ಆ ಕಡೆಗೆ ಇದಾವೆ ನೋಡು ಬಗೆಕಾಯ ಅಗವಲ್ಲಿ ಇದಾವೆ ಆ ಕಡೆಗೆ ಅಗವಲ್ಲಿ. ಅಲ್ಲಿ ನೋಡಲ್ಲಿ ಸುಮ್ಮನೆ ಸೋಸಿಗಳು ತಾಂಡ ಒಂದು 2 ಕಿತ್ಕೊಂಡು ಇಕ್ಕೊಂಡು ಹೋದ್ರೆ ಒಂದು ಹೊತ್ತಿಗೆ ಮುತ್ತಿ ಹಾಗಿದೆ ಹೂವು ಅವಕ್ಕಾಗಿ ಬಿಡಬೇಡ. ಎಲ್ಲ ಇಸ್ಕ ರೇಷ್ಮೆ ಸೀರೆಗಳೆಲ್ಲನ ಇಸ್ಕ ಸುಮ್ಮನೆ. ಅದೇನು ಮಾತಾಡಲಿ ನೋಡೋಣ. ಇದೇನಪ್ಪ ಇದು ಪ್ರೀತಿ ಹಿಂಗೆ ಸೀರೆಗೆಲ್ಲ ಲೆಕ್ಕ ಆಗ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಮತ್ತೆ ಅವ್ರು ಹಿಂಗೆಲ್ಲ ಮಾಡಿದ ಮೇಲೆ ನಾವು ಸೀರೆನ ಇಸ್ಕೋಬೇಕಾಗುತ್ತೆ. ನಾವಾಗಿ ನಾವು ಮದುವೆ ಕ್ಯಾನ್ಸಲ್ ಮಾಡಿರೋದ್ರಿಂದ ಇವಾಗ ನಾವು ದಂಡ ಕಟ್ಕೊಡ್ಬೇಕಾಗುತ್ತೆ. ಅತ್ಲಾಗ ಹೋದ್ರೂ ಹೋಗ್ಲಿ ಅಂತೇಳಿ ದಂಡ ಕಟ್ಕೊಟ್ಬಿಡ್ತೀವಿ. ನೋಡೋಣ ಅದಿನ್ನ ಏನೇನಾಗುತ್ತೆ ಅಂತ. ಅದೇನು ಮಾತುಕತೆ ಆಡಕ್ಕೆ ಬರ್ತೀವಿ ಅಂತ ಹೇಳವ್ರೆ. ಮಾತುಕತೆ ಆಡಿದ್ಮೇಲೆ ಅದೇನು ತೀರ್ಮಾನ ಆಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಮಗನಿಂದ ಕ್ಯಾನ್ಸಲ್ ಆಗಿರೋದ್ರಿಂದ ನಾವು ಕಟ್ಕೊಡ್ಬೇಕಂತೆ ನೋಡಿ ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ರೇಷ್ಮೆ ಸೀರೆಗಳೆಲ್ಲ ಕೊಡ್ಸಿರಂತ ಇಟ್ಕೊಂಬನ ಬಿಡಿ. ಏನು ನಮ್ಮ ಅಕ್ಕನ ಮಕ್ಳಿಗೆ ಆಗ್ತವೆ ಇಲ್ಲ ಯಾರಿಗ ಆಗುತ್ತೆ. ಅವ್ರಿಗೆ ಯಾಕೆ ಬಿಡ್ಬೇಕು. ಅಷ್ಟೊಂದು ರೇಟಿನ ರೇಷ್ಮೆ ಸೀರೆಗಳೆಲ್ಲ ಕೊಡಿಸಿ ಅವ್ರಿಗೆ ಕೊಟ್ಬಿಡೋದು. ನಾವು ಇಸ್ಕೊಬಿಡ್ಬೋದು ಅಷ್ಟೇ. ನಮ್ಮ ಹುಡುಗರವೇನು ಅಷ್ಟೊಂದು ರೇಟ್ ನಾವು ಕೊಡಿಸಿಲ್ಲ. ಅವರು ಒಂದೊಂದು 10,000 ರೂಪಾಯಿ ಅಷ್ಟೇ ಕೊಡಿಸಿರೋದು. 10,000 ರೂಪಾಯಿ ಅಷ್ಟೇ ಬಟ್ಟೆ ಕೊಡಿಸಿರೋದು. ಅವ್ರು ರೇಟ್ನ ಕೊಡಿಸೇ ಇಲ್ಲ. ನಾವೇ ಜಾಸ್ತಿ ರೇಟಿನ ರೇಷ್ಮೆ ಸೀರೆಗಳೆಲ್ಲ ಕೊಡಿಸಿರೋದು. ಅದಕ್ಕೆ ರೇಷ್ಮೆ ಸೀರೆಗಳೆಲ್ಲ ಯಾರು ಬಿಡ್ತಾರೆ. ಯಾರು ಬಿಡಲ್ಲ. ನೋಡ್ತಾ ಇರಿ ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ.
ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ ಇನ್ನೂ ತುಂಬ ಜನಕ್ಕೆಲ್ಲ ರೆಕಮೆಂಡ್ ಆಗ್ತವೆ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಹೇಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.